ಬಿಜೆಪಿ ಒಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳು ಇದೀಗ ಬಹಿರಂಗ ಟಾಕ್ ವಾರ್ ಆಗಿ ಪರಿವರ್ತನೆಯಾಗಿದೆ. ಇವತ್ತು ಕೂಡ ಬಸನಗೌಡ ಯತ್ನಾಳ್ ಯಡಿಯೂರಪ್ಪನವರ ವಿರುದ್ಧ ಅವರ ಕುಟುಂಬಸ್ಥರ ವಿರುದ್ಧ ಗುಡುಗಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಇಡೀ ಬಿಎಸ್ವೈ ಕುಟುಂಬ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಯತ್ನಾಳ್. ನನ್ನ ವಿರುದ್ಧ ದೂರು ನೀಡಲಿ ಯಾರು ಬೇಡ ಅಂತಾರೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಓಪನ್ ಸವಾಲ್ ಹಾಕಿದ್ದಾರೆ ಯತ್ನಾಳ್. ಹುಬ್ಬಳ್ಳಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಯಡಿಯೂರಪ್ಪನವರ ವಿರುದ್ಧ ಅವರ ಕುಟುಂಬಸ್ಥರ ವಿರುದ್ಧ ಮತ್ತೆ ಹರಿಹಾಯ್ದಿದ್ದಾರೆ ಬಿಜೆಪಿ ಶಾಸಕ ಯತ್ನಾಳ್. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಬದಲಾವಣೆ ವಿಚಾರವಾಗಿ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆ ನಡೀತಾ ಇದೆ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ. ನೋಡಿ, ನಾವು ಬದಲಾವಣೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀವಿ. ಪಕ್ಷದ ದೃಷ್ಟಿಯಿಂದ ಪ್ರಧಾನಮಂತ್ರಿಗಳು ಹೇಳ್ಯಾರ, ಏನು ಹೇಳ್ಯಾರ? ವಂಶವಾದ ಭ್ರಷ್ಟಾಚಾರ ನಾವು ಒಪ್ಪೋದಿಲ್ಲ ನಮ್ಮ ಪಕ್ಷ ಅಂತೇಳಿ. ಯಡಿಯೂರಪ್ಪನ ಕುಟುಂಬ ವಂಶವಾದ ಇದೆ, ಭ್ರಷ್ಟಾಚಾರ ಎರಡೂ ನಮ್ಮ ಬಳಿ ದಾಖಲೆ ಅದಾವು. ಅದಕ್ಕೆ ಅವನು ಚೇಂಜ್ ಮಾಡತ್ತೀವಿ. ನಮ್ಮ ಬಗ್ಗೆ ದೂರು ಕೊಡ್ಲಿಕ್ಕೆ ಹೈಕಮಾಂಡ್ಗೆ ತಗೊಳ್ತಾ ಇದ್ದಾರೆ. ಯಾಕೆ ನೀವು ಚಿಂತೆ ಮಾಡಕತ್ತೀರಿ? ದೂರು ಕೊಡ್ಲಿ, ದಿನ ಕೊಡ್ಲಕತ್ತಾರ ಅವರು. ದಿನ ನಂದು ನೀವೇನು ಮಡ್ಯಾದಾಗ ನಿಮ್ಮ ಎಲ್ಲ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿ ನಡ್ಡ ಅವ್ರ ಬಳಿ ಹೋಗ್ತಾವು, ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಹೋಗ್ತಾವು, ಅಮಿತ್ ಶಾ ಅವ್ರಿಗೆ ಕೊಡ್ತಾರ, BL ಸಂತೋಷ್ ಅವ್ರಿಗೆ ಕೊಡ್ತಾರ, ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ಕೂ ಕಳಿಸ್ತಾರ. ನನಗೆಲ್ಲ ಗುರ್ತೈತಿ, ನಾವೇನೋ ಅನ್ಸೋದಿಲ್ಲ. ವಿಜೇಂದ್ರ ಅವರಿಗೆ ನಾಲಾಯಕ್ ಅಂತಕ್ಕಂಥ ಹೇಳಿಕೆ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಅವರು ಪರ ತಾವು ಬ್ಯಾಟಿಂಗ್ ಮಾಡಿದ್ರಿ ಅಂತಕ್ಕಂಥ ಚರ್ಚೆ ಆಯಿತು. ನೋಡಿ, ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡಿಲ್ಲ ಅನ್ನೋಂಥ ತನಿಖೆ ಆಗಿ ಅದರಿಂದ ಮುಕ್ತಾಗಿ ಬಂದರೆ ನಾನು 4 ಶಬ್ದ ವಾಪಸ್ ತಗೋತೇಳಿ ನಾನು ರಮೇಶ್ಗಿನೂ ವಿನಂತಿ ಮಾಡ್ಕೊತೀನಿ. ಅದು ಪ್ರೂಫ್ ಆಯ್ತು ಅಂದ್ರೆ ಅದು ಅವ್ರು ಏನು ಹೇಳಿದ್ದು ಕರೆಕ್ಟ್ ಐತೆ ಅಂತ ಅನಿಸ್ತೈತಿ. ವಿಜೇಂದ್ರ ಅವ್ರ ಬದಲಾವಣೆ ಶತಸಿದ್ಧ ಸರ್. ನೀವು ಯಾಕೆ ನಾಲ್ಕು ಬಗ್ಗೆ ಅಷ್ಟು ಚಿಂತೆ ಮಾಡಕತ್ತೀರಿ ಮಾಧ್ಯಮದವರು? ಇದು ವಿಜೇಂದ್ರ ಗುಂಡಾಗಿರಿ ರಾಜ್ಯ, ಇದನ್ನು ಬಿಹಾರು. ಕಾರ್ಯಕರ್ತರ ಕಡೆಯಿಂದ ಹೊಡೆಸ್ತೀನತ್ತಾನೋ ಏನು ಗುಂಡಾಗಳ ಕಡೆ ಹೊಡೆಸ್ತೀನತ್ತಾನೋ? ರಮೇಶ್ ಜಾರಕಿಹೊಳಿ ಅಂತ ಒಬ್ಬ ಹಿರಿಯ ನಾಯಕ. ಹಾಂ, ಅವ್ರಿಗೇನು ತೊಂದರೆ ಕೊಟ್ಟ? ವಿಜೇಂದ್ರ ಕೊಟ್ಟವ. ವಿಜೇಂದ್ರ ಮಾಡಿದಂಥದ್ದು ನೋಡಿದ್ರೆ ಭಾಳ ದೊಡ್ಡ ಅನ್ಯಾಯ ಮಾಡ್ಯಾನ. ಈ DK ಶಿವಕುಮಾರು ವಿಜೇಂದ್ರ ಇಬ್ಬರದು ಸಿಡಿ ಫ್ಯಾಕ್ಟ್ರಿ ಅಂತ ಹೇಳಿಲ್ಲ ಮೊದಲು. ಇವರಿಬ್ಬರು ಕೂಡ ರಮೇಶ್ ಜಾರಕಿಹೊಳಿ ಮಾಡಿ. ಬಿಜೆಪಿ ಒಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳು ಇದೀಗ ಬಹಿರಂಗ ಟಾಕ್ ವಾರ್ ಆಗಿ ಪರಿವರ್ತನೆಯಾಗಿದೆ. ಇವತ್ತು ಕೂಡ ಬಸನಗೌಡ ಯತ್ನಾಳ್ ಯಡಿಯೂರಪ್ಪನವರ ವಿರುದ್ಧ ಅವರ ಕುಟುಂಬಸ್ಥರ ವಿರುದ್ಧ ಗುಡುಗಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಇಡೀ ಬಿಎಸ್ವೈ ಕುಟುಂಬ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಯತ್ನಾಳ್. ನನ್ನ ವಿರುದ್ಧ ದೂರು ನೀಡಲಿ ಯಾರು ಬೇಡ ಅಂತಾರೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಓಪನ್ ಸವಾಲ್ ಹಾಕಿದ್ದಾರೆ ಯತ್ನಾಳ್. ಹುಬ್ಬಳ್ಳಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಯಡಿಯೂರಪ್ಪನವರ ವಿರುದ್ಧ ಅವರ ಕುಟುಂಬಸ್ಥರ ವಿರುದ್ಧ ಮತ್ತೆ ಹರಿಹಾಯ್ದಿದ್ದಾರೆ ಬಿಜೆಪಿ ಶಾಸಕ ಯತ್ನಾಳ್. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಬದಲಾವಣೆ ವಿಚಾರವಾಗಿ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆ ನಡೀತಾ ಇದೆ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ. ನೋಡಿ, ನಾವು ಬದಲಾವಣೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀವಿ. ಪಕ್ಷದ ದೃಷ್ಟಿಯಿಂದ ಪ್ರಧಾನಮಂತ್ರಿಗಳು ಹೇಳ್ಯಾರ, ಏನು ಹೇಳ್ಯಾರ? ವಂಶವಾದ ಭ್ರಷ್ಟಾಚಾರ ನಾವು ಒಪ್ಪೋದಿಲ್ಲ ನಮ್ಮ ಪಕ್ಷ ಅಂತೇಳಿ. ಯಡಿಯೂರಪ್ಪನ ಕುಟುಂಬ ವಂಶವಾದ ಇದೆ, ಭ್ರಷ್ಟಾಚಾರ ಎರಡೂ ನಮ್ಮ ಬಳಿ ದಾಖಲೆ ಅದಾವು. ಅದಕ್ಕೆ ಅವನು ಚೇಂಜ್ ಮಾಡತ್ತೀವಿ. ನಮ್ಮ ಬಗ್ಗೆ ದೂರು ಕೊಡ್ಲಿಕ್ಕೆ ಹೈಕಮಾಂಡ್ಗೆ ತಗೊಳ್ತಾ ಇದ್ದಾರೆ. ಯಾಕೆ ನೀವು ಚಿಂತೆ ಮಾಡಕತ್ತೀರಿ? ದೂರು ಕೊಡ್ಲಿ, ದಿನ ಕೊಡ್ಲಕತ್ತಾರ ಅವರು. ದಿನ ನಂದು ನೀವೇನು ಮಡ್ಯಾದಾಗ ನಿಮ್ಮ ಎಲ್ಲ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿ ನಡ್ಡ ಅವ್ರ ಬಳಿ ಹೋಗ್ತಾವು, ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಹೋಗ್ತಾವು, ಅಮಿತ್ ಶಾ ಅವ್ರಿಗೆ ಕೊಡ್ತಾರ, BL ಸಂತೋಷ್ ಅವ್ರಿಗೆ ಕೊಡ್ತಾರ, ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ಕೂ ಕಳಿಸ್ತಾರ. ನನಗೆಲ್ಲ ಗುರ್ತೈತಿ, ನಾವೇನೋ ಅನ್ಸೋದಿಲ್ಲ. ವಿಜೇಂದ್ರ ಅವರಿಗೆ ನಾಲಾಯಕ್ ಅಂತಕ್ಕಂಥ ಹೇಳಿಕೆ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಅವರು ಪರ ತಾವು ಬ್ಯಾಟಿಂಗ್ ಮಾಡಿದ್ರಿ ಅಂತಕ್ಕಂಥ ಚರ್ಚೆ ಆಯಿತು. ನೋಡಿ, ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡಿಲ್ಲ ಅನ್ನೋಂಥ ತನಿಖೆ ಆಗಿ ಅದರಿಂದ ಮುಕ್ತಾಗಿ ಬಂದರೆ ನಾನು 4 ಶಬ್ದ ವಾಪಸ್ ತಗೋತೇಳಿ ನಾನು ರಮೇಶ್ಗಿನೂ ವಿನಂತಿ ಮಾಡ್ಕೊತೀನಿ. ಅದು ಪ್ರೂಫ್ ಆಯ್ತು ಅಂದ್ರೆ ಅದು ಅವ್ರು ಏನು ಹೇಳಿದ್ದು ಕರೆಕ್ಟ್ ಐತೆ ಅಂತ ಅನಿಸ್ತೈತಿ. ವಿಜೇಂದ್ರ ಅವ್ರ ಬದಲಾವಣೆ ಶತಸಿದ್ಧ ಸರ್. ನೀವು ಯಾಕೆ ನಾಲ್ಕು ಬಗ್ಗೆ ಅಷ್ಟು ಚಿಂತೆ ಮಾಡಕತ್ತೀರಿ ಮಾಧ್ಯಮದವರು? ಇದು ವಿಜೇಂದ್ರ ಗುಂಡಾಗಿರಿ ರಾಜ್ಯ, ಇದನ್ನು ಬಿಹಾರು. ಕಾರ್ಯಕರ್ತರ ಕಡೆಯಿಂದ ಹೊಡೆಸ್ತೀನತ್ತಾನೋ ಏನು ಗುಂಡಾಗಳ ಕಡೆ ಹೊಡೆಸ್ತೀನತ್ತಾನೋ? ರಮೇಶ್ ಜಾರಕಿಹೊಳಿ ಅಂತ ಒಬ್ಬ ಹಿರಿಯ ನಾಯಕ. ಹಾಂ, ಅವ್ರಿಗೇನು ತೊಂದರೆ ಕೊಟ್ಟ? ವಿಜೇಂದ್ರ ಕೊಟ್ಟವ. ವಿಜೇಂದ್ರ ಮಾಡಿದಂಥದ್ದು ನೋಡಿದ್ರೆ ಭಾಳ ದೊಡ್ಡ ಅನ್ಯಾಯ ಮಾಡ್ಯಾನ. ಈ DK ಶಿವಕುಮಾರು ವಿಜೇಂದ್ರ ಇಬ್ಬರದು ಸಿಡಿ ಫ್ಯಾಕ್ಟ್ರಿ ಅಂತ ಹೇಳಿಲ್ಲ ಮೊದಲು. ಇವರಿಬ್ಬರು ಕೂಡ ರಮೇಶ್ ಜಾರಕಿಹೊಳಿ ಮಾಡಿ. ಬಿಜೆಪಿ ಒಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳು ಇದೀಗ ಬಹಿರಂಗ ಟಾಕ್ ವಾರ್ ಆಗಿ ಪರಿವರ್ತನೆಯಾಗಿದೆ. ಇವತ್ತು ಕೂಡ ಬಸನಗೌಡ ಯತ್ನಾಳ್ ಯಡಿಯೂರಪ್ಪನವರ ವಿರುದ್ಧ ಅವರ
ಕುಟುಂಬಸ್ಥರ ವಿರುದ್ಧ ಗುಡುಗಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಇಡೀ ಬಿಎಸ್ವೈ ಕುಟುಂಬ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಯತ್ನಾಳ್. ನನ್ನ ವಿರುದ್ಧ ದೂರು ನೀಡಲಿ, ಯಾರು ಬೇಡ ಅಂತಾರೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಓಪನ್ ಸವಾಲ್ ಹಾಕಿದ್ದಾರೆ ಯತ್ನಾಳ್. ಹುಬ್ಬಳ್ಳಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಯಡಿಯೂರಪ್ಪನವರ ವಿರುದ್ಧ, ಅವರ ಕುಟುಂಬಸ್ಥರ ವಿರುದ್ಧ ಮತ್ತೆ ಹರಿಹಾಯ್ದಿದ್ದಾರೆ ಬಿಜೆಪಿ ಶಾಸಕ ಯತ್ನಾಳ್. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬದಲಾವಣೆ ವಿಚಾರವಾಗಿ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆ ನಡೀತಾ ಇದೆ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ. ನೋಡಿ, ನಾವು ಬದಲಾವಣೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀವಿ. ಪಕ್ಷದ ದೃಷ್ಟಿಯಿಂದ ಪ್ರಧಾನಮಂತ್ರಿಗಳು ಹೇಳ್ಯಾರ, ಏನು ಹೇಳ್ಯಾರ? ವಂಶವಾದ ಭ್ರಷ್ಟಾಚಾರ ನಾವು ಒಪ್ಪೋದಿಲ್ಲ ನಮ್ಮ ಪಕ್ಷ ಅಂತೇಳಿ. ಯಡಿಯೂರಪ್ಪನ ಕುಟುಂಬ ವಂಶವಾದ ಇದೆ, ಭ್ರಷ್ಟಾಚಾರ ಎರಡೂ ನಮ್ಮ ಬಳಿ ದಾಖಲೆ ಅದಾವು. ಅದಕ್ಕೆ ಅವನು ಚೇಂಜ್ ಮಾಡತ್ತೀವಿ. ತಮ್ಮ ಬಗ್ಗೆ ದೂರು ಕೊಡ್ಲಿಕ್ಕೆ ಹೈಕಮಾಂಡ್ಗೆ ತೆರಳ್ತಾ ಇದ್ದಾರೆ. ಯಾಕೆ ನೀವು ಚಿಂತೆ ಮಾಡ್ಲಕತ್ತೀರಿ? ದೂರು ಕೊಡ್ಲಿ, ಅದು ದಿನ ಕೊಡ್ಲಕತ್ತಾರ ಅವರು. ದಿನ ನಂದು ನೀವೇನು ಮಡ್ಯಾದಾಗ ನಿಮ್ಮ ಎಲ್ಲ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿ ನಡ್ಡ ಅವ್ರ ಬಳಿ ಹೋಗ್ತಾವು, ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಹೋಗ್ತಾವು, ಅಮಿತ್ ಶಾ ಅವ್ರಿಗೆ ಕೊಡ್ತಾರ, BL ಸಂತೋಷ್ ಅವ್ರಿಗೆ ಕೊಡ್ತಾರ, ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ಕೂ ಕಳಿಸ್ತಾರ. ನನಗೆಲ್ಲ ಗುರ್ತೈತಿ, ನಾವೇನೂ ಅನ್ಸೋದಿಲ್ಲ. ವಿಜೇಂದ್ರ ಅವರಿಗೆ ನಾಲಾಯಕ್ ಅಂತಕ್ಕಂಥ ಹೇಳಿಕೆ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಅವರು ಪರ ತಾವು ಬ್ಯಾಟಿಂಗ್ ಮಾಡಿದ್ರಿ ಅಂತಕ್ಕಂಥ ಚರ್ಚೆ ಇದೆ. ನೋಡಿ, ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡಿಲ್ಲ ಅನ್ನೋಂಥ ತನಿಖೆ ಆಗಿ ಅದರಿಂದ ಮುಕ್ತಾಗಿ ಬಂದರೆ ನಾನು 4 ಶಬ್ದ ವಾಪಸ್ ತಗೋತೇಳಿ ನಾನು ರಮೇಶ್ಗಿನೂ ವಿನಂತಿ ಮಾಡ್ಕೊತೀನಿ. ಅದು ಪ್ರೂಫ್ ಆಯ್ತು ಅಂದ್ರೆ ಅದು ಅವ್ರು ಏನು ಹೇಳಿದ್ದು ಕರೆಕ್ಟ್ ಐತೆ ಅಂತ ಅನಿಸ್ತೈತಿ. ವಿಜೇಂದ್ರ ಅವ್ರ ಬದಲಾವಣೆ ಶತಸಿದ್ಧ ಸರ್. ನೀವು ಯಾಕೆ 4 ಬಗ್ಗೆ ಅಷ್ಟು ಚಿಂತೆ ಮಾಡಕತ್ತೀರಿ ಮಾಧ್ಯಮದವರು? ಇದು ವಿಜೇಂದ್ರ ಗುಂಡಾಗಿರಿ ರಾಜ್ಯ, ಇದನ್ನು ಬಿಹಾರು. ಕಾರ್ಯಕರ್ತರ ಕಡೆಯಿಂದ ಹೊಡೆಸ್ತೀನತ್ತಾನೋ ಏನು ಗುಂಡಾಗಳ ಕಡೆ ಹೊಡೆಸ್ತೀನತ್ತಾನೋ? ರಮೇಶ್ ಜಾರಕಿಹೊಳಿ ಅಂತ ಒಬ್ಬ ಹಿರಿಯ ನಾಯಕ. ಹಾಂ, ಅವ್ರಿಗೇನು ತೊಂದರೆ ಕೊಟ್ಟ? ವಿಜೇಂದ್ರ ಕೊಟ್ಟವ. ವಿಜೇಂದ್ರ ಮಾಡಿದಂಥದ್ದು ನೋಡಿದ್ರೆ ಭಾಳ ದೊಡ್ಡ ಅನ್ಯಾಯ ಮಾಡ್ಯಾನ. ಈ DK ಶಿವಕುಮಾರು ವಿಜೇಂದ್ರ ಇಬ್ಬರದು ಸಿಡಿ ಫ್ಯಾಕ್ಟ್ರಿ ಅಂತ ಹೇಳಿಲ್ಲ ಮೊದಲು. ಇವರಿಬ್ಬರು ಕೂಡ ರಮೇಶ್ ಜಾರಕಿಹೊಳಿ ಮಾಡಿ ಬಿಜೆಪಿ ಒಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳು ಇದೀಗ ಬಹಿರಂಗ ಟಾಕ್ ವಾರ್ ಆಗಿ ಪರಿವರ್ತನೆಯಾಗಿದೆ. ಇವತ್ತು ಕೂಡ ಬಸನಗೌಡ ಯತ್ನಾಳ್ ಯಡಿಯೂರಪ್ಪನವರ ವಿರುದ್ಧ, ಅವರ ಕುಟುಂಬಸ್ಥರ ವಿರುದ್ಧ ಗುಡುಗಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಇಡೀ ಬಿಎಸ್ವೈ ಕುಟುಂಬ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಯತ್ನಾಳ್. ನನ್ನ ವಿರುದ್ಧ ದೂರು ನೀಡಲಿ, ಯಾರು ಬೇಡ ಅಂತಾರೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಓಪನ್ ಸವಾಲ್ ಹಾಕಿದ್ದಾರೆ ಯತ್ನಾಳ್. ಹುಬ್ಬಳ್ಳಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಯಡಿಯೂರಪ್ಪನವರ ವಿರುದ್ಧ, ಅವರ ಕುಟುಂಬಸ್ಥರ ವಿರುದ್ಧ ಮತ್ತೆ ಹರಿಹಾಯ್ದಿದ್ದಾರೆ ಬಿಜೆಪಿ ಶಾಸಕ ಯತ್ನಾಳ್. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬದಲಾವಣೆ ವಿಚಾರವಾಗಿ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆ ನಡೀತಾ ಇದೆ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ. ನೋಡಿ, ನಾವು ಬದಲಾವಣೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀವಿ. ಪಕ್ಷದ ದೃಷ್ಟಿಯಿಂದ ಪ್ರಧಾನಮಂತ್ರಿಗಳು ಹೇಳ್ಯಾರ, ಏನು ಹೇಳ್ಯಾರ? ವಂಶವಾದ ಭ್ರಷ್ಟಾಚಾರ ನಾವು ಒಪ್ಪೋದಿಲ್ಲ ನಮ್ಮ ಪಕ್ಷ ಅಂತೇಳಿ. ಯಡಿಯೂರಪ್ಪನ ಕುಟುಂಬ ವಂಶವಾದ ಇದೆ, ಭ್ರಷ್ಟಾಚಾರ ಎರಡೂ ನಮ್ಮ ಬಳಿ ದಾಖಲೆ ಅದಾವು. ಅದಕ್ಕೆ ಅವನು ಚೇಂಜ್ ಮಾಡತ್ತೀವಿ. ತಮ್ಮ ಬಗ್ಗೆ ದೂರು ಕೊಡ್ಲಿಕ್ಕೆ ಹೈಕಮಾಂಡ್ಗೆ ತೆರಳ್ತಾ ಇದ್ದಾರೆ. ಯಾಕೆ ನೀವು ಚಿಂತೆ ಮಾಡ್ಲಕತ್ತೀರಿ? ದೂರು ಕೊಡ್ಲಿ, ಅದು ದಿನ ಕೊಡ್ಲಕತ್ತಾರ ಅವರು. ದಿನ ನಂದು ನೀವೇನು ಮಡ್ಯಾದಾಗ ನಿಮ್ಮ ಎಲ್ಲ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿ ನಡ್ಡ ಅವ್ರ ಬಳಿ ಹೋಗ್ತಾವು, ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಹೋಗ್ತಾವು, ಅಮಿತ್ ಶಾ ಅವ್ರಿಗೆ ಕೊಡ್ತಾರ, BL ಸಂತೋಷ್ ಅವ್ರಿಗೆ ಕೊಡ್ತಾರ, ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ಕೂ ಕಳಿಸ್ತಾರ. ನನಗೆಲ್ಲ ಗುರ್ತೈತಿ, ನಾವೇನೂ ಅನ್ಸೋದಿಲ್ಲ. ವಿಜೇಂದ್ರ ಅವರಿಗೆ ನಾಲಾಯಕ್ ಅಂತಕ್ಕಂಥ ಹೇಳಿಕೆ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಅವರು ಪರ ತಾವು ಬ್ಯಾಟಿಂಗ್ ಮಾಡಿದ್ರಿ ಅಂತಕ್ಕಂಥ ಚರ್ಚೆ ಇದೆ. ನೋಡಿ, ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡಿಲ್ಲ ಅನ್ನೋಂಥ ತನಿಖೆ ಆಗಿ ಅದರಿಂದ ಮುಕ್ತಾಗಿ ಬಂದರೆ ನಾನು 4 ಶಬ್ದ ವಾಪಸ್ ತಗೋತೇಳಿ ನಾನು ರಮೇಶ್ಗಿನೂ ವಿನಂತಿ ಮಾಡ್ಕೊತೀನಿ. ಅದು ಪ್ರೂಫ್ ಆಯ್ತು ಅಂದ್ರೆ ಅದು ಅವ್ರು ಏನು ಹೇಳಿದ್ದು ಕರೆಕ್ಟ್ ಐತೆ ಅಂತ ಅನಿಸ್ತೈತಿ. ವಿಜೇಂದ್ರ ಅವ್ರ ಬದಲಾವಣೆ ಶತಸಿದ್ಧ ಸರ್. ನೀವು ಯಾಕೆ 4 ಬಗ್ಗೆ ಅಷ್ಟು ಚಿಂತೆ ಮಾಡಕತ್ತೀರಿ ಮಾಧ್ಯಮದವರು? ಇದು ವಿಜೇಂದ್ರ ಗುಂಡಾಗಿರಿ ರಾಜ್ಯ, ಇದನ್ನು ಬಿಹಾರು. ಕಾರ್ಯಕರ್ತರ ಕಡೆಯಿಂದ ಹೊಡೆಸ್ತೀನತ್ತಾನೋ ಏನು ಗುಂಡಾಗಳ ಕಡೆ ಹೊಡೆಸ್ತೀನತ್ತಾನೋ? ರಮೇಶ್ ಜಾರಕಿಹೊಳಿ ಅಂತ ಒಬ್ಬ ಹಿರಿಯ ನಾಯಕ. ಹಾಂ, ಅವ್ರಿಗೇನು ತೊಂದರೆ ಕೊಟ್ಟ? ವಿಜೇಂದ್ರ ಕೊಟ್ಟವ. ವಿಜೇಂದ್ರ ಮಾಡಿದಂಥದ್ದು ನೋಡಿದ್ರೆ ಭಾಳ ದೊಡ್ಡ ಅನ್ಯಾಯ ಮಾಡ್ಯಾನ. ಈ DK ಶಿವಕುಮಾರು ವಿಜೇಂದ್ರ ಇಬ್ಬರದು ಸಿಡಿ ಫ್ಯಾಕ್ಟ್ರಿ ಅಂತ ಹೇಳಿಲ್ಲ ಮೊದಲು. ಇವರಿಬ್ಬರು ಕೂಡ ರಮೇಶ್ ಜಾರಕಿಹೊಳಿ